ಶ್ರೀ ಸಿದ್ದರಾಮಯ್ಯ ಸಹ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಶ್ರೀ ಈಶ್ವರ್ ಖಂಡ್ರೆ ಅವರು, ಶ್ರೀ ರಹೀಂ ಖಾನ್ ಅವರು ಕರೆತರಲಿದ್ದಾರೆ. ಜೋರಾದ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರು. ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸ್ವಾಗತ ಸುಸ್ವಾಗತ. ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ಈಗಾಗಲೇ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಸೇವೆ ಪುನರಾರಂಭಕ್ಕೂ ಸಹ ಚಾಲನೆ ತೋರಿಸಿದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಅನ್ನುವಂತಹ ರೀತಿಯಲ್ಲಿ ಬೀದರ್ ಜಿಲ್ಲೆಗೆ ಒಳ್ಳೆಯದಾಗಲಿ, ಸ್ವಾವಲಂಬಿ ಬೀದರ್ ಮೂಲಕ ಶಕ್ತಿಯುತ ಹಾಗೂ ಸ್ವಾವಲಂಬಿ ಕರ್ನಾಟಕದ ನಿರ್ಮಾಣದಲ್ಲಿ ಬೀದರ್ ಮುನ್ನೆಲೆಗೆ ಬರಲಿ ಎನ್ನುವಂತಹ ನಿಟ್ಟಿನಲ್ಲಿ ಹಲವು ಯೋಜನೆಗಳಿಗೆ ಈ ದಿನ ಚಾಲನೆ. ಈ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಹಾರ್ದಿಕ ಸ್ವಾಗತ. ವತಿಯಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಬಸವ ಕಲ್ಯಾಣದ ಅನುಭವ ಮಂಡಲ, ಶರಣಿ ನರಸಿಂಹಸ್ವಾಮಿ ಕ್ಷೇತ್ರ, ಪಾಪನಾಶ ನಾಥ ಜಿಲ್ಲಾ ಗುರುದ್ವಾರ, ಮೊಹಮ್ಮದ್ ಜವಾನ್ ಮದರಸ ಹಾಗೂ ಮೆಥೋಡಿಸ್ಟ್ ಚರ್ಚ್ ಎಲ್ಲವೂ ಕೂಡಿ ಬೀದರ್ ಜಿಲ್ಲೆಯ ಜನರು ಅಣ್ಣ ತಮ್ಮಂದಿರಂತೆ ಸೌಹಾರ್ದತೆಯಿಂದ ಬಾಳುತ್ತಿದ್ದಾರೆ. ಕೇಂದ್ರ ಸರ್ಕಾರ ಉಡಾನ್ ಯೋಜನೆಯಲ್ಲಿ ಸಬ್ಸಿಡಿ ನಿಲ್ಲಿಸಿದಾಗ ಇತಿಹಾಸ ಪ್ರಸಿದ್ಧ ಹಾಗೂ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶವಿರುವ ಜಿಲ್ಲಾ ಕೇಂದ್ರ ಬೀದರ್ಗೆ ಸಂಪರ್ಕ ಕಲ್ಪಿಸುವ ನಾಗರಿಕ ವಿಮಾನಯಾನ ಸೇವೆ ಕಳೆದ 1 ವರ್ಷಗಳಿಂದ ಸಾಕ್ಷಿಯಾಗುವ ವೇದಿಕೆಯ ನಮ್ಮ ಸುಯೋಗ ಇಂದು ಶಂಕುಸ್ಥಾಪನೆ ನೆರವೇರಿಸುತ್ತಿರುವ ಯೋಜನೆಗಳ ಪೈಕಿ ಭಾಲ್ಕಿ ತಾಲೂಕ್ ಮೆಹಕರ್ ಏಕ ನೀರಾವರಿ ಯೋಜನೆ ಹಾಗೂ ಔರಾದ್ನಲ್ಲಿ ಉತ್ತಮ ಚಿಕಿತ್ಸಾ ಸೌಲಭ್ಯ ನಿರ್ಮಿಸಲು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾಲ್ಕಿಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ